ಎಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಏನಿಲ್ಲ, ಇವತ್ತು ಫ್ರೀ ಡೇ ಅಲ್ವಾ. ಸೊ ಹಾಗಾಗಿ ಶಾಪ್ಗೆ ಖಾರದ ಪುಡಿ ತಿರೋಗಿತ್ತು. ಸೊ ಖಾರದ ಪುಡಿ ಮಾಡ್ಕೋಬೇಕು ಇವಾಗ. ಬೆಳಗ್ಗೆನೇ ಇವತ್ತು ಪಲ್ಸ್ ಪೋಲಿ ಆಗ್ತಾಯಿದ್ರು, ರಶ್ ಇರಲ್ಲ ಅಂದ್ಬಿಟ್ಟು ಎದ್ದ ತಕ್ಷಣ ವಾಕೆಲ್ಲ ಮುಗಿಸ್ಕೊಂಬಂದು ನಂದು ಎಕ್ಸಸೈಸ್ ಎಲ್ಲ ಮುಗಿಸಿ ಅಷ್ಟಕ್ಕೆ ಪಾಪುಣಿದಿಲ್ಲ ಹೋಗಿ 8 ಗಂಟೆಗೆ ಅಲ್ಲ 7:30 7:15 ಹೋಗಿ ಡ್ರಾಪಲ್ಲಿ ಹಾಕಿಸ್ಕೊಂಡು ಬಂದೆ. ಇಡ್ಲಿ ಮಾಡಿತ್ತು ಅಮ್ಮ, ಇಡ್ಲಿ ತಿಂದ್ಬಿಟ್ಟು ಇವಾಗ ಎಲ್ಲ ಪ್ರಿಪ್ರೇಷನ್ ನಡೀತೈತೆ. ಖಾರದ ಪುಡಿ ಇರಬೇಕು. ಈ ಸ್ಟವಲ್ಲಿ ಬೇಗ ಬೇಗ ಆಗುತ್ತೆ ಅಂತ ಇದನ್ನು ಹೊರಗಡೆಗೆ ಇಟ್ಕೊಬಿಡಿ. ಹೊರಗಡೆ ಹಾಲಾಗಿ ಕಿಚನಲ್ಲಿ ಏನೋ ಬೆಳಗ್ಗೆ ಬರಲ್ಲ, ಮತ್ತು ಅದಕ್ಕೆ ಹೊರಗಡೆನೇ ಇಲ್ಲೇ ಇಟ್ಕೊಬಿಡಿ. ಮತ್ತು ಇಲ್ಲ ಉರ್ದು ರೋಡಲ್ಲಿ ಒಣಗಾಕ ಸರಿ ಹೋಯ್ತೆ ಅಂತ. ಐಟಮ್ಸ್ ಎಲ್ಲ ರೆಡಿ. 2 ಚೀಲ ಇದೆಲ್ಲ ಉರಿಬೇಕು ಇವಾಗ ಒಂದು 10 kg ಮಾಡಿಸ್ತಾ ಇರೋದು. 10 kg ಮೆಣಸಿ ಹಣ್ಣು, ಖಾರದ ಪುಡಿ. ಸೊ ಏನೇನು ಐಟಮ್ ಹಾಕ್ತೀವಿ, ಎಷ್ಟೆಷ್ಟು ಹಾಕ್ತೀವಿ ಅಂತ ತೋರಿಸ್ತೀನಿ, ಓಕೆನಾ. ಎಷ್ಟೊಮ್ಮೆ 10 kg ಮೆಣಸಿ ಹಣ್ಣಿಗೆ 10 kg ವೆಯ್ಟ್ ತೋರಿಸ್ತೀನಲ್ಲ ನೀರಿ. ಇಲ್ಲಿ ಧನಿಯಾ ಬಂದು 10 kg ಐತೆ, ಮತ್ತು ಬೀಟ್ ರೈಸು 3 kg, ಓಕೆನಾ. ಆ ಕಡೆ ಇರೋದು ಅದು ಮೆಣಸು, ಅದು ಅರ್ಧ kg ಐತೆ. ಇದು ಮೆಣಸೆಣ್ಣು 1 ಚೀಲ, ಇದು ಅರಿಶಿನ 3 kg, ಓಕೆ. ಮತ್ತು ಜೀರಿಗೆ ಬಂದು ಇದು 5 kg ಐತೆ. ಹುರ್ಗಡ್ಲೆ ಇದು 3 kg, ತೊಗರಿಬೇಳೆ ಬಂದು 5 kg ಐತೆ, ಉದ್ದಿನಬೇಳೆ 5 kg, ಮತ್ತು ಹಸಿ ಕಡಲೆ ಇದು 3 kg. ಇದು ಬ್ಯಾಡಿಗೆ ಮೆಣಸೆಣ್ಣು ಕಲರ್ಗೆ ಅಂತ ಇದೊಂದು 1/4 kg ಐತೆ. ಇದು ಸಾಸಿವೆ 1 kg, ಮತ್ತು ಮೆಂತ್ಯ 1 kg. ಇಷ್ಟು ಐಟಮ್ ಟೋಟಲ್ಲು 13 ಐಟಮ್ಸ್ ಹಾಕಬೇಕು, ಓಕೆ. ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ರೋಸ್ಟ್ ಮಾಡಿ ಮಾಡೋದಷ್ಟೆ. ಏನು ಕೊಡಲಿ? ಹಾಕು, ಯಾವುದೋ ಒಂದು ಹಾಕಿಲ್ಲ ಕಟ್ಟಿ. ಕವರ್ ಹೊಡೆದಾಗಿರ್ಬೇಕು. ಎರಡು ಹಾಕ್ಬಿಡ್ಲ? ಸ್ವಲ್ಪ ಹಾಕ್ಬೇಕಾ? 2 ಸತ ಉರಿಬೇಕು ಅಂತ. ಇದು ಜಾಸ್ತಿ ಇದ್ದಂತೆ ಜಾಸ್ತಿ ಅದ ಹೊರ ಕೊಡಲೆ? ನೀ ಗ್ಯಾಸ್ ತಪ್ಕೆಲ್ಲ ಬರಂಗಿಲ್ಲ, ಒಳಕೋಗು ಬಂಗಾರ. ಗ್ಯಾಸ್ ಡಮ್ಮನ್ ಬಿಡುತ್ತ ಹೋಗು. ಹಾಯ್ ಮಾಡಿ ಸಿನಿಮಾ. ಓಯ್ ಸಿನಿಮಾ, ಹಾಯ್ ಹಾಯ್ ಗಾಯ್ಸ್. ಇದು ಸ್ವಲ್ಪ ಚಟಪಟ ಅನ್ನಿಸ್ತಾರೆ, ಉರಿಬೇಕು. ಇಲ್ಲಾಂದರೆ ನಾವು ಅರ್ಧಂಬರ್ಧ ಉರಿಬಿಟ್ರೆ ಏನಾಯ್ತು ಗೊತ್ತಾ, ಖಾರದ ಪುಡಿ ಎಲ್ಲ ಬೇಗ ಹಾಳಾಗ್ಬಿಡುತ್ತೆ. ನೀನೇ ಬಿಟ್ಟು ಕೊಡ್ಬೋದು. ಏ ಸೀರಾ ಹಾಕುಲ್ಲ ಸಾಕಾ? ಸಾಕು ಬಿಡು. ಇಲ್ಲಿಂದ್ರೆ ಮೆಣಸ ಸಾಕಾಗ್ತೀನಿ ಅಂತಿದ್ದೀನಿ. 3 ಕೊಟ್ಟೈತಿ ಮೆಣಸು. ಬೀರುವುದಲ್ಲ ಇಲ್ವಾ? ಏ ವಿಕ್ಷು ಬಾಯಿಲಿ ರೆಂಚ್ ಒಳಸ್ತಾ ಬೀರುವಿಕೆ ಅಂತ. ಏ ಸಾಕು ಬಿಡು, ಇದೆಯಾ ಸಾಕಂತ? ಇದೆ ಅರ್ಧ kg ಅದಕ್ಕೆ. ಏ ಬಂಗಾರ ರೆಂಚ್ ಸ್ವಲ್ಪ ವಿಡಿಯೋ ಮಾಡ್ಕೋಬೇಕು. ಮ್ಯಾಮ್ ಹೇಳೋದ ಕಲ್ತ್ಕೊಬಿಡು. ಏಕವಾರ ಆಪಲ್ ಹೇಳೋಗು. ಏ ಈ ಕಡೆ ಬಾ, ಪಾತ್ರ ಗಿತ್ರ ಮುಚ್ಚಿಬಿಟ್ಟೆ ಬಿಸಿ ಸಂದಿ ಬದ್ರೆ ಬಿಡು. ಮೆಣಸಿಗೆ ಎತ್ಕೊಂಡು ಬಿಡ್ತೇವೆ ಸಾರ ಆಫೀಸ್ಲಕ್ಕೆ ಮತ್ತೆ ಜಾಸ್ತಿ
ಎಲ್ಲಡಿ ಸಪೋರ್ಟ್ ಸಾಮಾನು ಟೀ ಮಾಡು ಬರಲೇ ಬುಕ್ ಚೆಕ್ ಮನೆ ಹೇಳ್ಬಿಡಿ ಹೇಳ್ಕೊಡಿ ಮಗನ ಹಾಕೊಡಿ ತಗೊಬರಿ ಹೇಳ್ಕೊಡ್ತೀನಿ. Thank you God for the one so sweet. Thank you God for the food we eat. ಹೇಳ್ಬೇಕು ಮ್ಯಾಮ್ ಬೈತಾರೆ ಸಿನಿಮಾ ಈಗ ಹಾಕ್ಬೇಕು ಅಂತ ವಿಡಿಯೋ ಮಾಡಿ ಕಳಿಸ್ಬೇಕು ಅವ್ರಿಗೆ ಬಾಯಿಲಿ. ಓದು ಅಂತಂದ್ರೆ ಬುಕ್ಸ್ ಎತ್ತಿ ಮುಚ್ಚಿಟ್ಬಿಟ್ಟು ಓಡಾಡ್ತಾಳೆ ಆರಾಮಾಗಿ. ಎಷ್ಟು ಚೆನ್ನಾಗಲಿ ಕೇಳಬೇಕು ಅಂದಿಲ್ಲ. ಲವ್ ಬಿಷ್ಟ ಅದೆಲ್ಲ ಸುತ್ತಕೋದೆ ಕಂದ ಟೀ ಮಾಡ್ಕೊಂಡು ಆಶೆ ಬಳ ಸುಡಕರಿ ಕತ್ತ ಗಾಜಿನ ಬಳದು ಈಟ ಬಿಡುತ್ತಾ ಜಾಸ್ತಿ ಹಾಕಿದೆಯಲ್ಲ ಇವಾಗ ತೊಗರಿ ಬೇಳೆ ಸ್ವಲ್ಪ ಹಾಕೊಂಡು ಹುರ್ಕೋಬೇಕು. ಕಾಳು ಮೆಣಸು ಫಸ್ಟ್ ಅಲ್ಲಿ ಯಾವುದಾದ್ರು ಮೆಂತೆ ಮತ್ತು ಸಾಸಿವೆ ಹುರಿದು ಅಲ್ಲಿ ಹಾಕೈತೆ. ಇವಾಗ ಮೆಣಸು ತೊಗರಿಬೇಳೆ ಸ್ವಲ್ಪ ಹಾಕಿ ಹುರಿಬೇಕು. ನಂದು ಬಾಯಿಲಿ ನಂದು ಚಿಕ್ಕಪ್ಪನ ಅಂಗಡಿಗೆ ಮಾಸ್ಕ್ ಇಸ್ಕೋಬೇಕು. ಮಾಸ್ಕ್ ಅಂತ ಕೊಡಿ ಉಷಾ ಆಂಟಿಗೆ ಅಂದ್ಬಿಟ್ಟು ಮಾಸ್ಕ್ ಕಡೆ ಐಟಮ್ ಎಷ್ಟಿದಾವೆ ಲೆಕ್ಕ ಹಾಕು. 10 ಐಟಮ್ 1 2 3 4 5 6 7 8 9 10 11 12 13 ಐಟಮ್ ಗೈಸ್. ಟೋಟಲ್ 13 ಐಟಮ್ಸ್. ಅದಂಗೆ ತೊಗರಿಬೇಳೆ ತಾರ್ಪಲ್ ಹಾಕ್ಬಿಟ್ಟು ಒಣ ಹಾಕು. ಕ್ಯಾಮ್ರಾನ ಫೇಸ್ಕಂಗೆ ಅಂದ್ಬಿಡು. ಅದನ್ನೆಲ್ಲ ಕಣೆ ಅದು ಮಾತ್ರ ಎಷ್ಟು ಎಲ್ಕ ವೆರಿ ಗುಡ್ ಬಿಡು. ಇನ್ನೊಂಚೂರು ಹಂಗೆ ಮಾಡಿ ಇನ್ನೊಂಚೂರು ಎತ್ತಕಂದ ಬಿಡುಗಂದ ಸಾಕು ಕರೆಕ್ಟ್ ಪರ್ಫೆಕ್ಟ್. ಅಮ್ಮ ಕಲಿ ಕ್ಲೇಸ್ ಕಬಾಕ್ ಮಮ್ಮಿ ಇದು ಜಾಸ್ತಿ ರೋಸ್ಟ್ ಆಗ್ತಾರೆ ಸ್ವಲ್ಪನ ತೊಗರಿಬೇಳೆ ಅರ್ಧ ಕೆಜಿ ಎತ್ಕೋಬೇಕಂತ ಜಾಸ್ತಿ ಅದ. 5.5 kg ಅದ 5 kg ಅಲ್ವಾ ಅರ್ಧ ಕೆಜಿ ಎತ್ಕೊಳ್ಳಿ ಅಂತ. ಅದು ಅಂಗಡಿಗಳು ಸಾಕು ಮಮ್ಮಿ. ಅದೊಂದು ಸ್ವಲ್ಪ ಕೆಂಪು ಹೊಡ್ಬೇಟಿನ ಎಷ್ಟು ಕಮ್ಮಿ ಮಾಡ್ತಿದ್ದೀರ ಮಮ್ಮಿ ಮಾಡಿದ್ದು ಕಣೆ ಅದ ಹೊಡ್ಗು. ಹೋಗು ಬಾ ನಂಗಂತೂ ಕೆಮ್ಮು ವಾಸಗದ ಒಳಗೆ ಇದ್ದಳವ ಅದು ಇದಕ್ಕಿಂತ ಬುಕ್ನೆಲ್ಲ ಪ್ಯಾಕ್ ಮಾಡಿ ತಕ ಓದು ಬಂಗಾರ. ನಂಗೆ ಯಾಕೆ ಗೊತ್ತಾ ಮಾಸ್ಕ್ ಆಗತ್ತಿರೋದು, ನಂಗೆ ಡಸ್ಟ್ ಅಲರ್ಜಿ ಆಗುತ್ತೆ. ಇವಾಗ ತಾನೇ ಜಸ್ಟ್ 3 ತಿಂಗಳಿಂದ ಕೆಮ್ಮು ಸ್ಟಾರ್ಟ್ ಆಗಿ ಇವಾಗ 3 days ಇಂದ ಸಿರಪ್ ತಗೊಂಡು ನನಗೆ ಕೆಮ್ಮು ಕಂಪ್ಲೀಟ್ ಕ್ಯೂರ್ ಆಯ್ತು. ಮತ್ತೆ ಇವಾಗ ಏನಾದ್ರು ಇದು ಹೊಗೆ ಕಾತ್ ಬಿಡೋದು ಬಿಟ್ಬಿಟ್ರೆ ಕಾಫ್ ಆಗ್ಬಿಡುತ್ತೆ ತಿರ್ಗಿ. ಅದಕ್ಕೆ ಸೇಫ್ಟಿ ಮಾಸ್ಕ್. ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಐತೆ, ಇನ್ಫೆಕ್ಷನ್ ಆಗುತ್ತೆ. ಸೊ ಹಾಗಾಗಿ ಪ್ರೊಟೆಕ್ಷನ್ ಮಾಡ್ಕೋತೀವಿ. ಇಲ್ಲಾಂತಂದ್ರೆ ಯಾರು ಅಂತ ಕೆಮ್ಮಕ್ಕಂತೂ ಆಗಲ್ಲ ನನ್ನ ಕೈಲಿ.
ಹಾಂ ಅರ್ಧ ಚಾ ಹಾಲು ಹಾಕ್ತೀವಿಲ್ಲ ಬಿಡು. ಯಾನ ಬಂಗಾರ ಪ್ಯಾಕ್ ಮಾಡ್ತಾ ಪುಸ್ತಕನ ಸ್ವಲ್ಪ ಟೀ ಇಟ್ಟಿದ್ದೀವಿ. ಫಸ್ಟ್ ಟೀ ಕುಡ್ಕೊಬಿಡೋಣ, ಎನರ್ಜಿ ಡ್ರಿಂಕು. ನಾನು ಎಷ್ಟು ಗೊತ್ತಾ, ಒಂದು ನಂದು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದಾಗಿಂದ, ವಾಕ್ ಮಾಡಿದಾಗಿಂದ 8 ದಿನ ಆಗಿರ್ಬೋದು. 8 ದಿನದಿಂದ ಟೀ ಕುಡ್ದಿಲ್ಲ. ಇವತ್ತು ಟೀ ಕುಡಿತಾ ಇದ್ದೀನಿ, ಸ್ವಲ್ಪ ಎನರ್ಜಿ ಬರಲಿ ಅಂತ. ಇಲ್ಲ ಟೆನ್ಷನ್ ಆಗ್ಬಿಡುತ್ತೆ. ಎನರ್ಜಿಗೆ ಟೀ ಕುಡಿಯೋದಿಲ್ಲ, ಅದಕ್ಕೆ ಟೆನ್ಷನ್ ಯಾಕೆ ಮಮ್ಮಿ, ಸ್ಟ್ರೆಸ್ ಫ್ರೀ ಮಾಡಕ್ಕೆ ಟೀ ಕುಡಿಯೋದನ್ನ ಟೀಯಲ್ಲಿ ಕುಡಿತಿದ್ದೆ. ಡೈಲಿ ಒಂದೊಂದು ಬಿಸಿಲು ಕುಡಿತಿದ್ದೆ ಗೈಸ್, ಬೆಳಗ್ಗೆ ಎದ್ದ ತಕ್ಷಣ. ಸೊ ಇವತ್ತು ಟೀ ಕುಡಿತೀನಿ. ಆರಿಸ್ಕೋಬೇಕು. ಇದನ್ನ ಹೊರಗಡೆ ತಾರ್ಪಲ್ ಹಾಕ್ಬಿಟ್ಟು ಆರಾಕ್ತೀವಿ. ಸೊ ಬಿಸಿ ಅಲ್ವಾ, ಅದು ಸುಟ್ಟೋಗ್ಬಿಡುತ್ತೆ ತಾರ್ಪಲ್. ಡೈರೆಕ್ಟ್ ಬಿಸಿ ಹಾಕ್ಬಿಟ್ರೆ ಅದಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಅಂತ. ಘಮ ಘಮ ಅಂತ ಐತೆ ಫ್ರೇಗ್ರೆನ್ಸ್. ಹಾಕಿರ ಮಾಸ್ಕ್ ಹಾಕಬಾರ್ದು ಬಂಗಾರ. ಬಾ ಸರಿ, ಪಪ್ಪಿ ಒಂದು ಪಪ್ಪಿ ಕೊಡ್ಬೇಕಲ್ಲ. ಬಾರ ಮುದ್ದು. ಕಮಾಂಡ್ ಡಾಕ್ಟ್ರೆ, ಬುಲ್ಬುಲ್ ಡಾಕ್ಟ್ರೆ ಬನ್ನಿ ಬೇಗ. ಅದು ಲೂಜು ಕದ ನಿಂಗೆ ಆಗಲ್ಲ. Thank you God for the world so sweet. Thank you God for the food we eat. Thank you God for everything. ಕೊಟ್ಬಿಡ್ರ ತಗೆ ಬಂಗಾರ. ಲೋಟಗಳು ಎತ್ಕೊ ಬನ್ನಿ. ಲೋಟ ತಗೋಬಾರ ಆಶಾ. ಟೀ ದಶೆ ನೋಡಿದ್ರೆ ಲೋಟ ಹಾಲು ತಗೊಂಬಂಗ ಕೊಟ್ಬಿಡು. ಹಂಡ ಇತ್ತು ಇಟ್ಬಿಡ. ಅಜ್ಜಿ ಅಂತ ಚೆಲ್ಬೇಡ ಕಣೆ. ಮಾಡ್ಕೊಂಡು ಬೇಳೆ ಹುರ್ದಲ್ಲ ಬಸ್ ಒಟ್ಟಿಗೆ ಬೇಳೆಲ್ಲ ಹುರ್ದಿನ ಎಷ್ಟು ಐಟಮ್ ಆಗ್ತದೆ. ಪ್ರತಿ ತೋರಿಸೋದ್ನ ಕರ್ಬೇ ಸೊಪ್ಪೂರವ್ರವ್ರು ಏನೇಳ ಕಂಡ್ಬಿಡು. ಫಸ್ಟ್ ಆಳು ಕೈಲ ಕೊಡ್ಬೇಕು ಕೆಲಸನ. ನೀವು ಒಂದು ಊರು ಬಿಡಕಂಟು ಆಗರತ್ತೆ. ನಾವು ಊರು ಎದಕ್ಕೆ ಬರ ಸುಮ್ಮನೆ ಮಧ್ಯಾಹ್ನ ಕೂತ್ಕೊಂಡು ಬಿಸ್ಲಿ ಅನ್ನ ಸುತ್ತಾಳ ಹಬ್ಬಳ ಕೆಲ ಕೂಡ ಆಗರ ಮಧ್ಯಾಹ್ನ ಸುಮ್ಮನೆ ಕೂತ್ಕೊಂಡು ಬಿಸ್ಲಿ. ನಾನು ದಂಡಕ್ಕೆ ಬಂದು ಡಿಸ್ಟರ್ಬ್ ಮಾಡಲ್ಲ. ಆಗರ ಇನ್ನು 5 ನಿಮಿಷಕ್ಕೆ ಬರ್ತಲ್ಲ ನೋಡ್ಕ. ಬರಲ್ಲ. ಹಾಂ ಊರಿಗ ಇನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಬಿಡುವ. ಆಮೇಲೆ ಮಿಕ್ಕಿದ ಐಟಮ್ಸ್ ಹುರಿತೀವಿ. ಇನ್ನು ಚಿನ್ಮ ನೋಡಿಲಿ ಪಾಪ ಕರ್ಬೇವು ಸೊಪ್ಪು ಬಿಡ್ಸಿ. ಲೇ ಚಿನ್ಮ, ನಿನ್ನೆ ಪಪ್ಪಂದಿಕ್ಕೆ ಅಮ್ಮಂದಿಕ್ಕೆ ನೀನು ಒದ್ದಾಕ. ಮೇಲೆ ಕೂತ್ಕಪ್ಪ. ಮತ್ತೆ ಕೆಮ್ಮು ಬರೋ ನೋಡ್ತೀನಿ. ಕಕ್ಳು ಹುರ್ದಯ ಮಕ ತರಿಸಿ. ಎಷ್ಟು ಕಕ್ಳು ಅಂದರೆ ಫುಲ್ ಘಾಟು. ಎಷ್ಟೊತ್ತು ಮೆಣಸಿಕಾಯಿ ಎಲ್ಲ ಹುರ್ದಾಯ್ತು. ಫುಲ್ ಹೆವಿ ಘಾಟು. ನನಗೆ ಕೆಮ್ಮು, ನಮ್ಮಮ್ಮ ಆಗಿರೋ ತಿನ್ನೋ ಕೆಮ್ಮು ಬಂದ್ಬಿಡೋದು. ಅದಕ್ಕೆ ಅವ್ರ ಕೈಲಿ ಉಳಿಸ್ಲಿಲ್ಲ. ಫುಲ್ ಒಂದು ಚೀಲ ಮೆಣಸಿನ ಮುರಿದಾಯ್ತು. ಇವಾಗ ಐಸ್ ಕ್ರೀಮ್ ತಂದು ಕೊಟ್ರು. ಜಸ್ಟ್ ಇವಾಗ ಎಷ್ಟು ಹಸಿ ಕಡ್ಲೆ ಹಾಕಿದ್ದೀನಿ. ಅದನ್ನು ರೋಸ್ಟ್ ಮಾಡವ. ಚೀಲ ತುರ್ಕತ್ತ ಅಂತ ಇಟ್ಟಿರೋದು ಬಂಗಾರ. ಸೈಕಲ್ ಮಾಡ್ಬಾರಿ ಚೀಲ ತುರ್ಕತ್ತ. ನಡ್ಕೊಂಡು ಹೋಗು. ಅದಕ್ಕೆ ಅಂಗಡಿ ಗಂಟು ಸೈಕಲ್ ಬೇಕಾ ನಿಂಗೆ? ಸೈಡಲ್ಲಿ ಹೋಗು. ಎಲ್ಲ ಮೆಣಸೆಣ್ಣೆಲ್ಲ ಹುರಿದಿಲ್ಲ ಹಾಕಿದ್ದೀವಿ. ಬಿಸಿಲು ಒಣಗ್ತೈತೆ. ಫಸ್ಟ್ ಮೆಣಸೆಣ್ಣೆ ಹುರಿದ್ಬಿಟ್ಟು, ಯಾಕಂದರೆ ಸ್ವಲ್ಪ ಮೆತ್ತಾಯಿತು ಅಂದ್ಬಿಟ್ಟು. ಇದು ಉರ್ಗಡ್ಲೆ ಮತ್ತು ಇಲ್ಲೆಲ್ಲ ಉರಿತಾ ಐತೆ.
ಹಸಿ ಕಡಲೆ ಇಷ್ಟಿಷ್ಟು ರೋಸ್ಟ್ ಮಾಡಿದ್ರೆ ಸಾಕು. ಹಸಿ ಕಡಲೆ ಮತ್ತು ತೊಗರಿಬೇಳೆ, ಅದು ಉದ್ದಿನ ಬೇಳೆ ಇಷ್ಟು ಇವಾಗ ಹುರಿದಿರೋದು. ಯಪ್ಪ ದೇವ್ರೆ, ಬಿಸಿ ಬಿಸಿ ಇಷ್ಟಾದರೆ ಸಾಕು. ಕಾಣಿಸ್ತಾಯ್ತಾ? ಇಷ್ಟೊಂದು ರೋಸ್ಟ್ ಆದರೆ ಸಾಕು. ಮೀಡಿಯಮ್ ರೋಸ್ಟ್ ಎಲ್ಲ ಸೀಸ್ಬಿಟ್ರೆ ಖಾರದ ಪುಡಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಏನೇನು ಸೀಸಂಗಿಲ್ಲ, ಲೈಟಾಗಿ ಬಿಸಿ ಮಾಡಿದ್ರೆ ಸಾಕು. ಏನದು ಉದ್ದಿನಬೇಳೆನಾ? ಉದ್ದಿನಬೇಳೆ ಹುರಿತಾವ್ರೆ. ಇದು ಹುರಿದಾಯ್ತು. ಅಕ್ಕಿ ಹುರಿದ್ಬಿಟ್ಟು ಅಕ್ಕಿ ಬಿಸಿ ಮಾಡಿ ಮತ್ತು ಈ ಜೀರಿಗೆನ ಹುರಿದ್ಬಿಟ್ಟು ಅಷ್ಟೇ. ಜೀರಿಗೆ ಹುರಿದ್ಬಿಟ್ಟು ಇದು ಅರ್ಶಿನದ ಕೊಂಬು ಗೊತ್ತಲ್ಲ, ಅರ್ಶಿನದ ಪಾಲು ಇದು. ಇದನ್ನು ಹುರಿದ್ಬಿಟ್ಟು ಏನು ಮಾಡ್ತೀವಿ ಗೊತ್ತಾ, ಗುಂಡ್ಗಳಲ್ಲಿ ಸ್ವಲ್ಪ ಪುಡಿ ಮಾಡಬೇಕು. ಯಾಕಂದರೆ ಮಿಲ್ಲಲ್ಲಿ ಸಮಯ ಇದು. ನಮ್ಮ ಕಡೆ ಅರಿಶಿನ ಪೌಡ್ರ್ ಹಾಕಲ್ಲ, ಇದೇ ಹಾಕೋದು. ಇನ್ನು 1 ಐಟಮು 2 ಐಟಮು 3 ಐಟಮು ಇಷ್ಟು ಹುರಿದ್ರೆ ಮುಗೀತು. ಆಮೇಲೆ ಇನ್ನೊಂದು ಮೇಯ್ನು ಧನಿಯಾ ಕಾಳು, ಇದೊಂದು ಹುರಿದ್ರೆ ಫಿನಿಶು. ಇವಾಗ ಟೈಮ್ ಆಲ್ರೆಡಿ 12:45 ಇದನ್ನೆಲ್ಲ ಹುರಿಯೋ ತನಕ 2 ಗಂಟೆ ಆಗುತ್ತೆ. 2 ಗಂಟೆಯಿಂದ 4 ಗಂಟೆ, 2 ಅವರ್ ಚೆನ್ನಾಗಿ ಒಣಗಿದ್ರೆ 4 ಗಂಟೆ ಮಿಲ್ಗೆ ಕೊಟ್ಟು ಕಳಿಸ್ತೀವಿ. ಅದು ಯಾಕೋ ಯಾರು ಬೇಡ ಅಂದರು ಬಿಸಿ ಕಣೆ. ಇವರು ಇವಾಗ 4 ಗಂಟೆ ಬಸ್ಗೆ ಹೋಗ್ತಾರಂತೆ. ಯಾಕಂದರೆ ನಾಳೆ ಸ್ಕೂಲ್ ಇದೆ ಹುಡುಗರಿಗೆ, ಹಾಗಾಗಿ ನಾಳೆ ಹೋಗ್ತಾರೆ. ನಮ್ಮ ಮನೆ ನಡೆಯೋ ಖಾರ ಪುಡಿ ಇರೋಕೆ ಮನೆಯಲ್ಲೇ ಪಚಿತಿ ಮಾಡೋಕ್ಕೆ ನಾನು ಲಾಸ್ಟಲ್ಲಿ ಮರ್ತೋಯ್ತು ಕರ್ಬೇವು ಸೊಪ್ಪು. ಇದು ಸ್ವಲ್ಪ ಬಿಸಿ ಮಾಡೋದಷ್ಟೇ. ಅಲ್ಲ ಇಷ್ಟೇ, ಕರ್ಬೇವು ಸೊಪ್ಪು ಬಿಸಿ ಮಾಡಿದ್ರೆ ಮುಗೀತು. ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಆದ್ಮೇಲೆ ತೋರಿಸ್ತೀನಿ, ಎಲ್ಲ ಒಣಗಾಕಾದ್ಮೇಲೆ ಅಲ್ವಾ ಏನೇನು ಹಾಕಿದ್ದೀವಿ ಅಂತ ತೋರಿಸಷ್ಟೆ. ಸೇಮ್ ಅಷ್ಟೇ, ಇಷ್ಟಿಷ್ಟು ರೋಸ್ಟ್ ಆದರೆ ಸಾಕು. ಇಲ್ಲಿ ಇಷ್ಟ ಆದರೆ ಎಲ್ಲನೂ ಇಷ್ಟಿಷ್ಟೇ ರೋಸ್ಟ್ ಮಾಡೋದು. ಇದು ನನ್ನ ಮಗಳು ಮಾಡಿರೋ ವಿಡಿಯೋ ಹೆಂಗೆ ಮಾತಾಡ್ತಾಳೆ ನೋಡಿ. ಪಾಪಾ ಫೋಟೋ ತಗತೀನಿ ಮತ್ತೆ ಜಬ್ಬಿ ಮತ್ತೆ ಹಿಂಗ್ ಫೋಟೋ ನಿನ್ನ ಫೋಟೋ ತಗತೀನಿ ಒಂದ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮಮ್ಮಿ ನನ್ ತೋರಿಸಿ. ನಮ್ಮ ಮಮ್ಮಿ ಅಂದ್ಬಿಟ್ಟು ಅಷ್ಟೇ ತೋರಿಸ್ತೀಯಲ್ಲ. ನನ್ನ ಮುಖ ಕಾಣಂಗ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ 7 ಗಾಯ್ಸ್ ಅವ, 2 ಅರ್ಶನ ಇಲ್ಲೊಂದವ. ನಾನು ಹೇಳ್ತೀನಿ ಹಂಗೆಲ್ಲ ನನ್ನ ಮಗಳ ಅಮ್ಮ ನೀನು ಅಷ್ಟೇ ಚಚ್ಚಮ್ಮ ನಾ ವಿಡಿಯೋ ಮಾಡ್ತಾನೆ ಅಂತ ಹೆಂಗೆ ಚಿಲ್ಮೆ ಹೇಳೋದು. ಇಲ್ಲಿ ನೋಡಿ ಗಾಯ್ಸ್ ಅಂತ ಅದೇನು 1 ಗಾಯ್ಸ್ 2 ಗಾಯ್ಸ್ 1 ಗಾಯ್ಸ್ 2 ಗಾಯ್ಸ್ ಅಲ್ಲ, 1 ಅರ್ಶನ 2 ಅರ್ಶನ ಗಾಯ್ಸ್ ಅನ್ಬೇಕು. ಗಾಯ್ಸ್ 1 ಅರ್ಶನ 2 ಅರ್ಶನ ಗಾಯ್ಸ್. ಇಲ್ಲಿ ಅಮ್ಮ ಚೆಸ್ತವ್ರೆ, ಇಲ್ಲಿ ಅಮ್ಮ ಚೆಚ್ಚುತ್ತಾರೆ. ಇಲ್ಲಿ ನೋಡಿ ಗಾಯ್ಸ್, ಅಮ್ಮ ಎಲ್ಲ ಪುಡಿ ಮಾಡೈತೆ ಎಲ್ಲನೂ. ಇನ್ನು ಇಷ್ಟವ ಕ್ಯಾಮ್ರಾ ಮುಚ್ಬಾರ್ದು ಬಗರ. ಇಷ್ಟ ಐತೆ, ಇಲ್ಲಿ ಇಷ್ಟ ಐತೆ, ಅಮ್ಮ ಚೆಚ್ಬಿಟ್ರೆ ಮುಗಿಸ್ಬಿಡ್ತಾರೆ. ಇವಾಗ ಇಷ್ಟು ಹೆಚ್ಚೈತೆ ಅಮ್ಮ, ಇದೆಲ್ಲ ಒಣಗಾಕಿದ್ದೀವಿ, ಒಣಗ್ತೈತೆ ಬಿಸಿಲಲ್ಲಿ. ಹಿಂಗೆ ತೋರಿಸ್ಬೇಕು ಹಿಂಗನ್ನು ಅಂದರೆ ಕ್ಯಾಮ್ರಾನೇ ಮುಚ್ಚಿಬಿಡ್ತೀಯ ಬಂಗಾರ ಅಲ್ವಾ. ವಾವ್ ಪುಟ, ಪುಡಿ ಮಾಡ್ತಾ ಇದೆಯಲ್ಲ ಪುಟ. ಬಂಗಾರ ಅಮ್ಮಂಗೆ ಏನು ಮಾಡ್ಕೊಡ್ತೀರಾ ಬಂಗಾರ? ಇಲ್ಲಿ ಮಾತಾಡೋ, ಇಲ್ಲಿ ಜನಗಳಿಗೆ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಬೇಕು ನೀವು. ಏ ಪುಟ, ಬಟ್ಟೆ ಎಲ್ಲ ನೋಡಿ ಹೆಂಗೆ ಮಾಡ್ಕೊಂಡಿದ್ಯಾ? ತೊಳಿಬಾರ್ದು, ತೊಳೆದ್ಬಿಟ್ರೆ ವರ್ಷ ಚಿಕ್ಕಲ್ಲ, ಗುಂಡ್ಗಲ್ ತೊಳಿಬಾರ್ದು ಬಂಗಾರ. ಇಲ್ಲಿ ಈ ಕಲ್ಕು ಇದು ಚಿಕ್ಕದಾಗತ್ತೆ, ನಿಂಗೆ ಎತ್ತಕೈತೆ ಇದು, ಇದರಲ್ಲಿ ಚಚ್ಚು. ಗೈಸ್ ನಾನು ಬಂಗಾರ ನನಗೆ ಹೆಲ್ಪ್ ಮಾಡ್ತಾವಳೆ ಅಂತೆ. ಗಾಯ್ಸ್ ಅನ್ಬೇಕಾ ಅಂತಲ್ಲ ಅಮ್ಮ, ಫ್ರೆಂಡ್ಸ್ ಅನ್ಬಾರ್ದಮ್ಮ, ಗಾಯ್ಸ್ ಅನ್ಬೇಕು ಅಂದರೆ ತೊಳಿಬಾರ್ದು. ಅಯ್ಯೋ ಹೋಯ್ತು, ಗುಂಡ್ಗ ತಗೊಂಡು ನೀರು ಒಳಕ್ಕೆ ತಗೊಂಡು ಮಮ್ಮಿ ಚೆಚ್ಬಿಡೋದಿಲ್ಲ. ಎಷ್ಟು ತ್ಯಾಮಾಗೋಯ್ತಾ? ಗೊತ್ತಿಲ್ಲ, 3 ಸೇರು ಆಗ್ಬೇಕಾ ಇದು? ತ್ಯಾಮಕಲ್ಲಿ ಚೆಚ್ಬಿಡ, ಖಾರದ ಪುಡಿ ತ್ಯಾಮಾಗೋಯ್ತಾ ಬಂಗಾರ. ಪುಟ್ಟ ನೀವು 1-2 ಕೆಲಸ ಮಾಡ್ಕೊಡ್ಲ ಪುಟ್ಟ, ನಂಗೆ ಕೆಲಸನೆಲ್ಲ ಆನ್ ಮಾಡ್ತೀಯ ಬಂಗಾರ. ತ್ಯಾಮಕಲ್ಲಿ ಚೆಚ್ಬಿಡ ಕಣೆ. ಯಾರ್ಲೆ ಅವಳು ನನ್ನ ಕೆಲಸನಾದ್ರೆ ಕಿತಾಪತಿ ಮಾಡೋಳು. ಇನ್ನು ಸಣ್ಣ ಪೀಸ್ ಮಾಡ್ಬೇಕಂತ ನಮ್ಮಮ್ಮ ಬೇರೆ ಇನ್ನೂ ದಪ್ಪದ ಮಾಡಿದೆಯಲ್ಲ, ಮಿಲ್ಲಲ್ಲಿ ಸಮಯ ಇಲ್ಲ, ಇನ್ನೂ ಚಿಕ್ಕದು ಮಾಡು ಅಂತ ಇದ್ದೆ ಅವಾಗಿಂದ. ಎಷ್ಟು ಸಣ್ಣದು ಮಾಡ್ಬೇಕಂತ ಗೊತ್ತಾ? ಇಷ್ಟು ಸಣ್ಣದು ಮಾಡ್ಬೇಕಂತೆ. ಇವಾಗ ಇದನ್ನೆಲ್ಲ ಮತ್ತೆ ಟ್ರಿಪ್ಪು ಚಿಕ್ಕದಾಗಿ ಚಚ್ಚಬೇಕು. ಇವಾಗ ಕೊತ್ತಂಬರಿ ಇರ್ತಾವೆ, ಧನಿಯಾ ಕಾಳು, ಇನ್ನಿಷ್ಟು ಇದೊಂದು ಚೀಲ ಫುಲ್ಲು,
ಡ್ರೈ ಆಯಿತು. ಅದು ಬ್ಯಾಡಗೆ ಮೆಣಸಿ ತಳ್ಳು ಇದು ಯಾರೊಂಚೂರು ಅರ್ಶಿನ ಕೊಡ್ತದೆ ಒಟ್ಟಿಗೆ. ಬಾ ಮುಂದೆ ಮಡಿಕ ನಾವು ಮಡಿಕತ್ತೀನಿ. ಕೊಡ ಅವ್ರಿಗೆ ಯಾರ ಬುಡಿ ಕೊಟ್ಟೆ ಕೊಡು ಕಟ್ಟೈತಿ ಕೈ ಕೊಡು ಎಲ್ಲ ಬಂದ ಸಿನಿಮಾ ಸಿನಿಮಾ ಮೊಬೈಲ್ ರೈತರ ಕಣೆ ಬಾಯ್ ಮಾಡಿ ಬುಲ್ 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 ಬರೇ ಬಾರೆ ಬುಲ್ ಬುಲ್ ಏನಕ್ಕಂದ ಕುರ್ಕುರಿ ನಂಗೆ ಗೊತ್ತು ಕುರ್ಕುರಿ ನೆಕ್ಕಕ್ಕೆ ಹೋಗಿದ್ದು ಅಂತ ಅವ. ನಮ್ಮ ಮನೆ ಯಾವ ಪರಿಸ್ಥಿತಿ ಇದೆ ಅಂದರೆ ಅಲ್ಲಿಂದ ತೋರಿಸ್ತೀನಿ. ಒಷ್ಟಾಗೈತೆ. ನೀನು ಕ್ಲೀನ್ ಮಾಡೋ ತನಕ ಇರೋದು ನಮಗೆ ಕ್ಲೀನ್ ಮಾಡೋ ತನಕ ಇರೋದು ಟ್ವಿಸ್ಟ್. ಹಿಂಗೆ ನಿಂತ್ಕೊಂಡ್ರೆ ಇದು ವಾಶ್ರೂಮು. ನಮ್ಮ ಮನೆಯಿಂದ ಹಿಂಗೆ ನಿಂತ್ಕೊಂಡ್ರೆ ನಮ್ಮ ಮನೆಯ ಪರಿಸ್ಥಿತಿ ಈ ಥರ ಇದೆ. ಅವರೆಲ್ಲ ರೆಡಿಯಾಗಿದ್ದಾರೆ ಇವಾಗ ಹೋಗೋಕ್ಕೆ, ಊರಿಗೆ ಹೋಗೋಕ್ಕೆ ರೆಡಿ. ನಾಳೆ ಸ್ಕೂಲ್ ಐತೆ ಹುಡುಗರಿಗೆ, ಅದಕ್ಕೆ ರಜಾ ಹಾಕಂಗಿಲ್ಲ. ಹೆಂಗೆ ಇಟ್ಟಿದ್ದೀವಿ ಬಂಗಾರ ಬಂಗಾರ ಬಾಯ್. ಶಕ್ತಿ ಮ್ಯಾನ್, ಸ್ಪೈಡರ್ ಮ್ಯಾನ್ ಬಿಡ್ತಿದೆ ಬಂಗಾರ. ವಾಚ್ ಕೊಡ್ಲಿ ಅಂತಲ್ಲ, ವಾಚ್ ಹಾಕಳಲ್ವ ನೀನು ಅಂತ ಕೇಳಿದ್ದು. ನೀನು ವಾಚ್ ಹಾಕಳಲ್ವಾ ಅಂತ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಒಂದು ಹಾಳಾಗ ಹೋಗೋದು ಅಂತ. ಕಾ ನಮಸ್ಕಾರ ಮಾಡ್ಸ್ಕ ಮಮ್ಮಿ, ಅದಕ್ಕೆ ಕಾಸು ಕೊಡ್ಬೇಕಾ? ಮಾಡ್ತಾಳ ಬಿಡು ಮಮ್ಮಿ. ಚಿರಿಮನಗ್ತ ಬಾಯ್ ಬಾಯ್. ಖಾರ ಪುಡಿ ಮಾಡಿಸ್ಕೊಂಡು ಬಂದರು. ಅದು ಬಿಸಿ ಆಯ್ತಲ್ಲ, ಅದಕ್ಕೆ ಹಾರಾಕಿದ್ದೀವಿ. ತಣ್ಣಗಾದ್ಮೇಲೆ ಡಬ್ಬಿಗೆ ತುಂಬಿ ಹಾಕಬೇಕು. ನೋಡಿ, ಇದು ಲೈಟಿಂಗ್ಸ್ಗೆ ಕಲರ್ ಕಾಣ್ತಿಲ್ಲ. ಈ ಕಲರ್ ಐತೆ, ಹಿಂಗೆ ಹಿಡಿದ್ರೆ ವೈಟ್ ಕಾಣುತ್ತೆ, ಬಟ್ ಕಲರ್ ಸಕದ ಬಂದೈತೆ. ಮತ್ತು ನಾನು ಸಿಸ್ಟರೆಲ್ಲ ಊರಿಗೆ ಹೋದ್ರೆಲ್ಲ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಫುಲ್ ಮನೆಯೆಲ್ಲ ಕ್ಲೀನಿಂಗ್ ಆಯಿತು. ಅದನ್ನು ಹಾರಾಕೈತೆ. ಅಮ್ಮ ಆಮೇಲೆ ತುಂಬಿಡ್ತಾರೆ, ಅದನ್ನು ನಾನು ಮುಟ್ಟಲ್ಲ. ಇನ್ನೊಂದ್ಸತಿ ಖಾರ ಬಿಡುತ್ತೆ. ಸ್ನಾನ ಮಾಡ್ಕೊಂಡು ತುಂಬಿಟ್ಟು ಸ್ನಾನ ಮಾಡ್ತಾರೆ. ನನ್ನ ಮಗಳು ಮಲ್ಕೊಂಡು ಟೈಮ್ 6:30. ಅವಳು ಬೆಳಗ್ಗೆಯಿಂದ ನಿದ್ದೆ ಮಾಡಿರಲಿಲ್ವಾ, ಸೊ ಹಾಗಾಗಿ ಊಟ ಮಾಡಿ ದೋಸೆ ಹಾಕ್ಕೊಟ್ಟಿದ್ದೆ, ತಿನ್ಕೊಂಡು ನಿದ್ದೆ ಮಾಡಾಯ್ತು ಅವಳೀಗ. ಇವಾಗ ಟೈಮು 6:30. ಯಾಕಂತಂದರೆ ಬೆಳಿಗ್ಗೆ ಅವಳಿಗೆ ಸ್ಕೂಲ್ಗೆ ರೆಡಿ ಮಾಡಬೇಕಲ್ಲ. ಬೆಳಿಗ್ಗೆ 7 ಗಂಟೆಗೆಲ್ಲ ಎದ್ದೇಳ್ಬಿಡ್ತಾಳೆ. ಕಂಪ್ಲೀಟ್ ನಿದ್ದೆ ಆಗುತ್ತೆ, ಅದಕ್ಕೆ ಬೇಗ ಮಲಗಿಸ್ಬಿಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.